ಪಾಪ ಏನೋ ನಮ್ಮ ಕುಮಾರಣ್ಣ ಬೇಕಾದಷ್ಟು ಸ್ಟ್ರೈಕ್ ಮಾಡ್ಸಕ್ ಪ್ರಯತ್ನ ಮಾಡಿದ್ರು. ಕುಮಾರಣ್ಣ, ನಾನು ಕೇಳೋದಿಷ್ಟೇ, ನೀ ಹಾಸನದಿಂದ ಬಂದು ಬೆಂಗಳೂರಿಗೆ ರಾಮನಗರ್ಗೆ ಬಂದು ಆಸ್ತಿ ತಗೊಳ್ಳಲೇ, ಇಲ್ಲಿ ಬಂದು ರಾಮನಗರ ರಾಜಕಾರಣ ಮಾಡ್ಲಿಲ್ವೇ ನೀವು, ನಿಮ್ಮ ತಂದೆಯವರು? ನಾವೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಅರೆ ನಿಮ್ಮ ಆಸ್ತಿ ಅಲ್ಲೇ ತಗೋಬೋದಾಯ್ತಲ್ಲ, ಇಲ್ಲಿ ಯಾಕೆ ಬಂದು ತಗೊಂಡ್ರಿ? ನಿಮ್ಮ ಬದುಕನ್ನ ಹೇಳಿಕೆ ಮಾಡ್ಕೋಬೇಕು ಅಂತ. ಹಂಗೆ ಈ ಜನ ಇಲ್ಲಿ ಹುಟ್ಟಿರೋರು ಅವರ ಬದುಕನ್ನ ಹೇಳಿಕೆ ಮಾಡ್ಕೊಳ್ಬೇಕು, ಅವರ ಬದುಕಿನಲ್ಲಿ ಹೊಸ ರೂಪ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಆ ಉಸಿರನ್ನ, ಆ ಹೆಸರನ್ನ ಇವತ್ತು ಉಳಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ನಾವು ಈ ಮಾಗಡಿ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ, ನಮ್ದು ಬೆಂಗಳೂರು ಜಿಲ್ಲೆ. ಬೆಂಗಳೂರು ಜಿಲ್ಲೆ ನಮ್ಮ ತಮ್ಮಾಜಿ ರಾಮನಗರ ಜಿಲ್ಲೆ ಅಂತ ನೆನೆಸ್ಕೋತಾ ಇದ್ದ. ನಾನು ಹೇಳಿದೆ, ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್, ನಾವು ಹುಟ್ಟಿರೋದು, ನಾವು ಸಾಯೋದು, ನಾವು ಬದುಕ್ತಾ ಇರೋದು ಬೆಂಗಳೂರು ಜಿಲ್ಲೆ ಜನ. ಈಗ ನನಗೆ ಮಾಗಡಿ ಬಾಲಕೃಷ್ಣಂಗೆ ಚಕ್ರಬಾವಿ ಅಲ್ಲ, ಹುಲಿಕಟ್ಟೆ ಬಾಲಕೃಷ್ಣ, ಸಿ ಬಾಲಕೃಷ್ಣ ಅಂತ ಮರೀಲಿಕ್ಕೆ ಸಾಧ್ಯನಾ? ನನ್ನ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಡಿ.ಕೆ. ಶಿವಕುಮಾರ್ ಅಂತ ಯಾರು ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಕುಮಾರಸ್ವಾಮಿನ HD ಕುಮಾರಸ್ವಾಮಿ ಅಂತ ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಹಂಗೆ ನಮಗೆ ಕೊಟ್ಟಂತ ಹಿರಿಯರು, ಕೆಂಪೇಗೌಡ ಕಟ್ಟಂತ ಬೆಂಗಳೂರು, ಆ ಬೆಂಗಳೂರು ಜಿಲ್ಲೆಯ ಪರಂಪರೆನ ನಾವು ಯಾಕೆ ಕಳ್ಕೋಬೇಕು? ಅದಕ್ಕೆ ದೊಡ್ಡ ಹೋರಾಟ ಮಾಡಿದೆ, ನಮ್ಮ ಹೆಸರು ಇತಿಹಾಸ ಉಳಿಬೇಕು ಅಂತ. ಆದರೆ ಜನತಾದಳದ ನಾಯಕರುಗಳು ಹೋಗಿ ಡೆಲ್ಲಿಲಿ ಹೇಳಿ ಇದನ್ನ ಕೊಡಕ್ ಆಗಲ್ಲ ಅಂತೇಳಿ ಬರೆದ್ರು. ನಮಗೆ ವಿದ್ಯಾ ಗೊತ್ತಿಲ್ವೇ? ನೀವು ಕೊಟ್ಟಂತ ಶಕ್ತಿ, ನಿಮಗೆ ಕೊಡಬೇಕಾದಂತ ಋಣ, ನಿಮ್ಮ ಇತಿಹಾಸ, ನಿಮ್ಮ ಪ್ರತಿಯೊಂದು ಜಮೀನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಎಲ್ಲಿದ್ದೆ ನಾನು? ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಸದಸ್ಯರಿದ್ದೆ, ಬೆಂಗಳೂರಿನಲ್ಲಿದ್ದೆ. ನಮ್ಮ ರೇವಣ್ಣ ಬೆಂಗಳೂರು ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನಾನು ಬೆಂಗಳೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ಅದನ್ನು ನಾವು ಯಾರು ಹೆಸರು ಕಳ್ಕೊಳಕ್ ಸಾಧ್ಯನಾ? ಇಡೀ ಪ್ರಪಂಚದಲ್ಲಿ ಎಲ್ಲೋದ್ರೂ ಕೂಡ ನಿಮ್ಮ ಆಸ್ತಿಗಳು ಬೆಂಗಳೂರಲ್ಲಿ ಇದೆ ಅಂತ ಹೇಳ್ತಾರೆ. ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಾಗ್ತದೆ.